ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ರಾಜ್ಯದಲ್ಲಿ ಲೋಕ ಅಖಾಡ ಕೂಡ ರಂಗೇರ್ತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಸಿಎಂ ಬದಲಾವಣೆಯ ಮಾತು ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇದೆ. ಅದು ಈಗಲೂ ಕೂಡ ಬಂದಿದೆ. ಸ್ವತಃ ಈ ಮಾತನ್ನ ಆಡಿರೋರು ಯಾರು ಗೊತ್ತಾ? ಇದ್ರ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ರೀತಿಯಾದಂತಹ ಮಾತು ಡಿಸಿಎಂ ಇಂದ ಬಂದಿರೋದು ಅಥವಾ ಈ ರೀತಿಯಾದಂತಹ ಒಂದು ಸುಳಿವು ಡಿಕೆಶಿ ಅವರಿಂದ ಬಂದಿರೋದು, ಇದು ಎಷ್ಟು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ? ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡ್ರೆ ಸಿಎಂ ಬದಲಾವಣೆ ಆಗುತ್ತಾ? ಸಿದ್ದರಾಮಯ್ಯನವರು ಕೂಡ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಹೈಕಮಾಂಡ್ ಒಪ್ಪಿಗೆ ಆದ್ರೆ ನಾನು ಬಿಟ್ಕೊಡ್ತೀನಿ ಅಂತ. ಅಷ್ಟು ಸುಲಭ ಇದೆಯಾ ಸೀಟನ್ನ ಬಿಟ್ಕೊಡೋದು? ಹಾಗಾದ್ರೆ ಇದೇ ವಿಚಾರವಾಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸಿಎಂ ಬದಲಾವಣೆ ಇದೇ ಹೊತ್ತಿನ ವಿಶೇಷ. ರಾಜ್ಯ ರಾಜಕೀಯದ ಅತಿ ದೊಡ್ಡ ಬ್ರೇಕಿಂಗ್ ಇದು. ಲೋಕಸಭೆ ಕದನಕ್ಕಿಂತ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿರುವಂತಹ ಸುದ್ದಿ. ರಾಜ್ಯ ಸರ್ಕಾರದ ಚುಕ್ಕಾಣಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಲೋಕಸಭೆ ಎಲೆಕ್ಷನ್ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರಾ? ಇದು ರಾಜ್ಯ ರಾಜಕೀಯದ ಅತಿ ದೊಡ್ಡ ಬ್ರೇಕಿಂಗ್. ಸಿಎಂ ಬದಲಾವಣೆಯ ಸ್ಫೋಟಕ ಸುಳಿವನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿ ನೀಡಿದ ಹೇಳಿಕೆ ಭಾರಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಈ ಬಗ್ಗೆ ಯಾವುದೇ ಮಾತನಾಡಿರಲಿಲ್ಲ ಹಠವಾದಿ ಡಿಸಿಎಂ, ಎಲ್ಲೂ ಕೂಡ ತುಟಿ ಬಿಚ್ಚಿರಲಿಲ್ಲ. ಆದ್ರೆ ಈಗ ಮಾತನಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾಯಕರು ಮಾತಾಡಿದ್ರು ಕೂಡ ಡಿಸಿಎಂ ಮಾತ್ರ ಮಾತಾಡಿರಲಿಲ್ಲ. ಯಾರ ಹೇಳಿಕೆಯ ಬಗ್ಗೆಯೂ ಕೂಡ ನಿರೀಕ್ಷಿತ ಸ್ಪಷ್ಟನೆಯನ್ನ ಡಿಕೆಶಿ ಅವರು ಕೊಟ್ಟಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಡಿಸಿಎಂ ಡಿಕೆಶಿ ವಿಚಾರವಾಗಿ ಬಾಯಿ ಬಿಟ್ಟಿದ್ದಾರೆ, ಸುಳಿವನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಲೋಕಸಭೆ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರಾ? ಸ್ಫೋಟಕ ಸುಳಿವನ್ನ ನೀಡಿದ್ದಾರೆ ಸಿಎಂ ಬದಲಾವಣೆಯ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೇನೂ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳತ್ವ ವಹಿಸ್ಕೊಂಡಿದ್ದಾನೆ. ನಾನು ನಿಮ್ಮೂರು ನಡಿಯಾದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದಂತ ನ್ಯಾಯ ಆಡ್ತಾ ಇದ್ರು, ಸ್ವಾಗತ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಮಾಡೋದು ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗ್ಬೇಕು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ಇಷ್ಟೆಲ್ಲದರ ನಡುವೆ ಇಲ್ಲಿ ಬಹಳ ಕುತೂಹಲಕಾರಿಯಾಗಿರೋದು ಏನು ಅಂತಂದ್ರೆ, ಇಷ್ಟು ದಿನ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದ್ರು, ಸುಮ್ಮನಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಯಾಕೆ ಇದ್ರ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು? ಇಷ್ಟು ದಿನ ಸುಮ್ಮನಿದ್ದು ಈಗ ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಹತ್ವದ ಸುಳಿವನ್ನ ಕೊಡೋದಕ್ಕೆ ಕಾರಣ ಏನು? ಮೇಜರ್ ಅಪ್ಡೇಟ್ಸ್ ನ ನೋಡ್ತಾ ಹೋಗೋಣ. ಇಷ್ಟು ದಿನ ಬಿಟ್ಟು ಡಿಕೆಶಿ ಈಗ ಮಾತನಾಡಿದ್ ಯಾಕೆ? ಇದ್ರ ಬಗ್ಗೆ ಪವರ್ ಫೈಟ್ ನಲ್ಲಿ ಡಿಸಿಎಂಗೆ ಅಳುಕು ಕಾಡ್ತಾ ಇದೆಯಾ, ಅಥವಾ ಈಗಿನಿಂದಲೇ ಬದಲಾವಣೆಗೆ ಮುನ್ಸೂಚನೆ ನೀಡ್ತಾ ಇದ್ದಾರಾ? ಗೊತ್ತಾಗ್ತಾ ಇಲ್ಲ. 2 ಕ್ಷೇತ್ರ ಗೆಲ್ಲಿಸಿ ಕೈ ಬಲಪಡಿಸಿ ಅಂತ ಸಿಎಂ ಕೇಳಿದ್ರು ನಗರದಲ್ಲಿ, ಚಾಮರಾಜನಗರದಲ್ಲಿ. ಮೈಸೂರು ಚಾಮರಾಜನಗರ ಗೆಲ್ಲಿಸ್ಬಿಟ್ಟು ನನ್ನ ಕೈಯನ್ನ ಬಲಪಡಿಸಿ ಅಂತ ಕೇಳಿದ್ರು. ಮೈಸೂರು ಚಾಮರಾಜನಗರ ಗೆಲ್ದ್ಬಿಟ್ರೆ ನನ್ನನ್ನ ಯಾರೂ ಮುಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯಗೂ ಕೂಡ ಟಾಸ್ಕ್ ಇದೆಯಾ ಅನ್ನೋ ಪ್ರಶ್ನೆ ಅವತ್ತಿನ ಮಾತುಗಳನ್ನ ಕೇಳಿದಾಗ ಕಾಡಿತ್ತು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದ್ರು. ರಾಷ್ಟ್ರೀಯ ಪತ್ರಿಕೆ ಸಂದರ್ಶನವೊಂದರಲ್ಲಿ ಸಿಎಂ ಇದ್ರ ಬಗ್ಗೆ ಹೇಳ್ಕೊಂಡಿದ್ದು. ಹಾಗಾದ್ರೆ ಹೈ ಲೆವೆಲ್ ನಲ್ಲಿ ಸಿಎಂ ಬದಲಾವಣೆಯ ನಿರ್ಧಾರ ಆಗಿರೋದು ಸತ್ಯನಾ? ಇದು ಅಷ್ಟು ಸುಲಭವಾಗಿ ತೆಗೆದುಹಾಕೋದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಅಂದಿನ ದಿನ ಮುಖ್ಯಮಂತ್ರಿಗಳು ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಲಿಸಿದ್ದೀನಿ. ಈಗ ಅಷ್ಟೇ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ನೀವು ಜಾಸ್ತಿ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಕನಿಷ್ಠ ಪಕ್ಷ 60,000 ಲೀಡ್ ನಲ್ಲಿ ಅಂತ ವರುಣಾ ಕ್ಷೇತ್ರದಿಂದ ನಾನು ಮಾದೇವಕ್ಕೂ ಪರಿಚಯ, ನಾನು ನಿಮ್ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೆ?
ನೀವೆಲ್ಲ 60,000 ಲೀಡ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಚ್ಚಕ್ಕಾಗಲ್ಲ. ನಾನು ಇರ್ಬೇಕು. ಇದೀಗ ಭಾರಿ ಚರ್ಚೆಗೆ ನಾಂದಿ ಹಾಡಿದ ಡಿಕೆಶಿ ನೀಡಿರುವಂತಹ ಹೇಳಿಕೆ. ಡಿಕೆಶಿ ಆಕಾಂಕ್ಷೆಗೆ ಸಮುದಾಯದಲ್ಲೇ ಸಂಕಷ್ಟ ಇದೆಯಾ? ಹಾಗಾದ್ರೆ ನಮ್ಮ ಸಮಾಜದಲ್ಲೇ ಸಮಸ್ಯೆ ಇದೆ ಅಂತ ಯಾಕೆ ಡಿಕೆ ಶಿವಕುಮಾರ್ ಹೇಳಿದ್ರು ಆ ಮಾತನ್ನ? ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಅಂತ ಹೇಳಿದ್ದಾರೆ. 2028ರಲ್ಲಿ ಮತ್ತೊಮ್ಮೆ ಗೆದ್ದು ಅಧಿಕಾರ ಕೂರುವಂತಹ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಆದ್ರೆ ಸಮುದಾಯ ತಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಮ್ಮ ಸಮುದಾಯ ಅಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಸಮಸ್ಯೆ ಇದೆಯಾ? ಡಿಕೆಶಿ ಅವರ ಆ ಮಾತಿನ ಅರ್ಥ ಆದ್ರೂ ಏನು? ಸಮುದಾಯದ ಬೆಂಬಲ ಕೋರಿದ್ದು ಕೂಡ ಇವತ್ತೇ ಮೊದಲಲ್ಲ. ಡಿಕೆ ಶಿವಕುಮಾರ್ ಅನೇಕ ಬಾರಿ ತಮ್ಮ ಸಮುದಾಯದ ಬೆಂಬಲವನ್ನ ಕೋರಿದ್ದಾರೆ. ಇಲ್ಲೂ ಕೂಡ ಅವ್ರು ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ಏನಾಗಬೇಕು ತೀರ್ಮಾನ ಆಗಿದೆ. ಚರ್ಚೆ ಬೇಡ, ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ಇಲ್ಲಿ ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ. ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಮಾತನಾಡಿದ್ಮೇಲೆ ವಿಪಕ್ಷ ನಾಯಕ ಅಶೋಕ್ ಕೂಡ ಅದೇ ಸಮುದಾಯಕ್ಕೆ ಸೇರಿದವರು, ಅವ್ರು ಸುಮ್ಮನಿರ್ತಾರ? ಅವರು ಕೂಡ ಶಿವಕುಮಾರ್ ಮೇಲೆ ವ್ಯಂಗ್ಯವಾಡಿದ್ದಾರೆ, ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ್ರೀ ಒಕ್ಕಲಿಗ ಲೀಡರ್ ಆದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮುದಾಯದ ಬೆಂಬಲ ಕೇಳ್ತಿರೋ ಡಿಕೆಶಿಗೆ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾವಾಗ ಸಮುದಾಯದ ಒಕ್ಕಲಿಗ ಲೀಡರ್ ಆದ್ರು? ಡಿಕೆ ಶಿವಕುಮಾರ್ ಒಕ್ಕಲಿಗರಿಗೆ ಏನ್ ತಾನೇ ಮಾಡಿದ್ದಾರೆ? ಜಾತಿ ಜನಗಣತಿ ವರದಿ ಸಿದ್ದರಾಮಯ್ಯ ಸರ್ಕಾರ ಸ್ವೀಕರಿಸಿದೆ, ಆಗ ಡಿಕೆ ಶಿವಕುಮಾರ್ ಸುಮ್ಮನೆ ಇದ್ರು ಯಾಕೆ? ಅವತ್ತು ಯಾಕೆ ಮಾತನಾಡ್ಲಿಲ್ಲ ಅವರು? ವರದಿ ಸ್ವೀಕಾರವನ್ನ ವಿರೋಧಿಸಿ ಡಿಕೆಶಿ ರಿಸೈನ್ ಮಾಡಬೇಕಾಗಿತ್ತು. ಡಿಕೆ ಶಿವಕುಮಾರ್ ಕನಕಪುರಕ್ಕೆ ಮಾತ್ರ ಲೀಡರೇ ಹೊರತು ಒಕ್ಕಲಿಗ ಲೀಡರ್ ಯಾವಾಗಾದ್ರು ಅವರು? ಡಿಕೆ ಶಿವಕುಮಾರ್ ನಿನ್ನೆ ಮೊನ್ನೆ ಡಿಸಿಎಂ ಆದವರು, ನಾನು 10 ವರ್ಷದ ಹಿಂದೆನೇ ಡಿಸಿಎಂ ಆಗಿದೆ ಅಂತ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಸಮುದಾಯದ ಬೆಂಬಲವನ್ನ ಕೇಳ್ತಿರುವಂತಹ ಡಿಕೆಶಿ ಅವರ ವಿರುದ್ಧ. ನಿನ್ನೆ ಮೊನ್ನೆ ಡಿಸಿಎಂ ಆದವರು ಡಿಕೆ ಶಿವಕುಮಾರ್ ಅವ್ರು ಯಾವ ಒಕ್ಕಲಿಗ ಲೀಡರು? ನಾನು 10 ವರ್ಷದ ಮೊದಲೇ ಡಿಸಿಎಂ ಆಗಿದ್ದೆ ಅಂತ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಅಶೋಕ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ ಬಿಡೋಣ. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ತರದ್ದೇನು ಇಲ್ಲಲ್ಲ. ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನ್ ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು, ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸ್ ತಗೊಂಡೋಗಿದ್ರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನ್ ಮಾಡಿದ್ದೆ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನ್ಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ಅಂತಾರೆ? ಈಗ ಜಾಸ್ತಿ ಒಕ್ಕಲಿಗ ಲೀಡರ್ ಇರೋದು ಬಿಜೆಪಿ ಮತ್ತು JDS ಅಲ್ಲೇ. ಡಿಕೆ ಶಿವಕುಮಾರ್ ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಸಿದ್ದು. ನಮಸ್ಕಾರ. ಈಗ ನಾನು ಹೇಳೋದೇನಂದ್ರೆ, ಈ ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಇದೆ, ಕ್ಯಾಂಪೇನ್ ಮಾಡಬೇಕಾಗಿದೆ, ಸಾಕಷ್ಟು ಕೆಲಸಗಳಿದಾವೆ. ಜೊತೆಗೆ ಕಾಂಗ್ರೆಸ್ ಈ ಬಾರಿ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಬೇರೆ ನೀವೆಲ್ಲ ಸ್ಟ್ರಾಟಜಿಗಳ ಹಾಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಪದೇ ಪದೇ ಯಾಕೆ ಈ ಸಿಎಂ ಬದಲಾವಣೆಯ ಮಾತು ಮುನ್ನೆಲೆಗೆ ಬರ್ತಾ ಇರೋದು? ನಿಮ್ಮ ಡಿಸಿಎಂ ಮಾತಿನ ಒಳಾರ್ಥ ಏನು ರಘುಜಿ? ನೋಡಿ, ಕಳೆದ 2023ರ ಚುನಾವಣೆಯನ್ನ ನಾವಿಬ್ರು ಏನ್ ಗೆದ್ದಿದ್ದೇವೆ, ಆ ಗೆದ್ದಿದ್ದು ಇಬ್ರು ಜೋಡೆತ್ತುಗಳ ಶ್ರಮದಿಂದ ಗೆದ್ದಿರ್ತಕ್ಕಂಥ ಚುನಾವಣೆ ಅದು. ಸೊ ಇಬ್ರು ಶ್ರಮದಿಂದ ಮಾನ್ಯ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ಬರು ಜೊತೆನಲ್ಲಿ ಜೋಡೆತ್ತುಗಳಾಗಿ ಕೆಲಸ ಮಾಡಿ ನಮಗೆ 136 ಸ್ಥಾನಗಳನ್ನ ತಂದುಕೊಟ್ಟಿದ್ದಾರೆ. ಆ 136 ಸ್ಥಾನಗಳನ್ನ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಮಾನ್ಯ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಒಂದು ವಿಚಾರವನ್ನ ಹೇಳ್ತೇನೆ, ಈ ಏನು ಮುಖ್ಯಮಂತ್ರಿ ಬದಲಾವಣೆ ಆಸ್ ಆಫ್ ಟುಡೇ ಯಾವುದೇ ಬದಲಾವಣೆ ಇಲ್ಲ. ಯಾಕೆ ಅಂತಂದ್ರೆ ಬದಲಾವಣೆ ಆಗ್ಬೇಕಾಗಿರ್ತಕ್ಕದ್ದು ಸಾಂವಿಧಾನಿಕವಾಗಿ ಏನು CLP ಮೀಟಿಂಗ್ ಕರೆದು CLP ನಲ್ಲಿ ಆಗ್ಬೇಕು, ಮತ್ತೆ ಹೈಕಮಾಂಡ್ ಅದನ್ನ ನಿರ್ಧಾರವನ್ನ ಮಾಡುತ್ತೆ. ಆ ಕಾರಣದಿಂದ ಮಾನ್ಯ ಡಿಕೆ ಶಿವಕುಮಾರ್ ಆದಾಗ ಮತ್ತೆ ಮಾನ್ಯ ಸಿದ್ದರಾಮಯ್ಯನವರು ಏನ್ ಇವರಿಬ್ರು ಆದ್ರು ನಮ್ಮ ರಾಜ್ಯದ 130 ಕರ್ನಾಟಕ ಕಾಂಗ್ರೆಸ್ ನಿಂದ ಗೆದ್ದಿರ್ತಕ್ಕಂಥ 136 ಶಾಸಕರ
ಸಹಿಯೊಂದಿಗೆ ಅಥವಾ ಶಾಸಕರ ಒಪ್ಪಂದದ ಪ್ರಕಾರ ಅನುಮತಿಯಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗಿನ ವ್ಯವಸ್ಥೆ ಏನಿದೆ, ಈಗಿನ ವ್ಯವಸ್ಥೆ ಹಾಗೆ ಮುಂದುವರಿಯುತ್ತೆ. ಸೊ ಈಗಿನ ಈ ಮುನ್ನೆಲೆಗೆ ಬರ್ತಕ್ಕಂಥದ್ದು ರಾಜಕೀಯ ಎಲ್ಲಾ ಪಕ್ಷಗಳಲ್ಲೂ ಇದು ಸಹಜ. ಆದ್ರೆ ನಮ್ಮ ಮಾನ್ಯ ಅಶೋಕ್ ರವರು ಹೇಳ್ತಾ ಇದ್ರು, ಏನು ಡಿ ಕೆ ಶಿವಕುಮಾರ್ ಬಗ್ಗೆ ಏನೋ ತಪ್ಪಾಗಿ ಮಾತಾಡ್ತಾ ಇದ್ರು, ಮತ್ತೆ ಏನು ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡೇ ಇಲ್ಲ ಅಂತ ಹೇಳಿ ಈ ರಿಸರ್ವೇಶನ್ ವಿಚಾರವಾಗಿ ಮಾತಾಡ್ತಾ ಇದ್ರು. ಮಾನ್ಯ ಅಶೋಕ್ ಅವರಿಗೆ ನಾನು ಕೇಳಕ್ ಇಷ್ಟಪಡ್ತೇನೆ, ಇವರು ನಿಜವಾಗ್ಲೂ ಆತರ ಏನೋ ಇದನ್ನ ಯಾರು ನಮ್ಮ ವರದಿಯನ್ನ ತಯಾರಿಸಿದಂತ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಅಪಾಯಿಂಟ್ ಮಾಡಿದವ್ರೆ ಅವರು, ಇವರೇ ಅಲ್ವಾ? ಯಾಕೆ ವರದಿಯನ್ನ ತೆಗೆದುಕೊಳ್ಳಿಲ್ಲ? ಆಯ್ತು, ವರದಿಯನ್ನ ತೆಗೆದುಕೊಂಡು ಅಥವಾ ರಿಜೆಕ್ಟ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಕೇವಲ ರಾಜಕೀಯ ಬೂಟಾಟಿಕೆಯಿಂದ, ಕೇವಲ ರಾಜಕೀಯ ನಾಟಕಗಳನ್ನ ಆಡ್ತಕ್ಕಂತ ಬಿಜೆಪಿ ಅವರು. ಸೊ ಒಕ್ಕಲಿಗರ ವಿರೋಧಿ ಯಾಕೆ ಅಂತ ಹೇಳಿದ್ರೆ, ಒಕ್ಕಲಿಗರು ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ? ಯಾಕೆ ಮೈಸೂರಿನಲ್ಲಿ ಒಕ್ಕಲಿಗರ ಟಿಕೆಟ್ ಅಂತ ತಪ್ಪಿಸಿದ್ರು? ಒಕ್ಕಲಿಗರ ಮೈಸೂರು ಟಿಕೆಟ್ ಯಾಕೆ ತಪ್ಪಿಸಿದ್ರು? ಯಾಕೆ ನಮ್ಮ ಇದರಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲ ಟಿಕೆಟ್ ತಪ್ಪಿಸಿದ್ರು? ಸೊ ಕೇವಲ ನಾವು ಕರ್ನಾಟಕ ಕಾಂಗ್ರೆಸ್ ಇಂದ 8 ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಬಿಜೆಪಿಯಿಂದ ಯಾಕೆ 2-3 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಒಕ್ಕಲಿಗರ ವಿರೋಧಿ. ಒಕ್ಕಲಿಗರ ವಿಚಾರವಾಗಿ ಮಾತಾಡುವಂತ ಯಾವುದೇ ನೈತಿಕತೆ ಮಾನ್ಯ ಅಶೋಕ್ ರವ್ರಿಗೂ ಇಲ್ಲ, ಬಿಜೆಪಿಗೂ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರೋದಾದ್ರೆ, ಯಾಕೆ ಡಿ ಕೆ ಶಿವಕುಮಾರ್ ಎಲಿಜಿಬಿಲಿಟಿ ಇಲ್ವಾ? ಮೊನ್ನೆ ಮುಖ್ಯಮಂತ್ರಿ ಆಗೋದು, ಮುಖ್ಯಮಂತ್ರಿ ನಿರ್ಧಾರ ಮಾಡೋದು ನಾನು ಮತ್ತೆ ಟಿವಿ ಮಾಧ್ಯಮದಲ್ಲ. ಸೊ ಮುಖ್ಯಮಂತ್ರಿಯನ್ನ ನಿರ್ಧಾರ ನಾವು ನಿರ್ಧಾರ ಮಾಡ್ತೀವಿ ಅಂತ ಮಾಡ್ಬೇಕು. ಎಲ್ಲೂ ಹೇಳಿಲ್ಲ. ನಾನು ನಿಮ್ಮ ಬಗ್ಗೆ ಹೇಳಿಲ್ಲ ಸಿಂಧೂರ. Just telling. ಸೊ ಮಾನ್ಯ ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳು ನಾವು ನಿರ್ಧಾರ ಮಾಡೋದಲ್ಲ, CLP ನಿರ್ಧಾರ ಮಾಡ್ತದೆ. ಅದ್ರ ಹೈಕಮಾಂಡ್ ಅನತಿ ಅಂತ ರಾಘು ಜಿ. ಹೈಕಮಾಂಡ್ ಸಜೆಷನ್ಸ್ ನಡೀತದೆ. ಓಕೆ, ಇನ್ನೊಂದಷ್ಟು ಸೊ ವಿಚಾರ ಆ ಚರ್ಚೆ ವಿಚಾರದಲ್ಲಿ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇದೆ, ಕರ್ನಾಟಕಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಆ ಎಲ್ಲಾ ಕಾಂಟ್ರಿಬ್ಯೂಷನ್ ನಾವು ಕನ್ಸಿಡರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆದ್ರೆ ತಪ್ಪೇನಿಲ್ಲ.